ತಾನು ತುಂಬು ಗರ್ಭಿಣಿಯಾಗಿದ್ದಾಗಲೂ ಕೂಡ ತನ್ನ ಆಸೆ ಇದ್ದಿದ್ದು ಹುಲಿಯೊಂದಿಗೆ ಹೋರಾಡುವಂಥ ಆಸೆ. ಖಡ್ಗವನ್ನು ಹಿಡಿದು ಕವಚವನ್ನು ತೊಟ್ಟು ಸೈನಿಕರಂತೆ ಸೆಣಸಾಡುವಂಥ ಆಸೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಮಹಾಭಾರತ, ರಾಮಾಯಣ ಇಂಥ ಕಥೆಗಳನ್ನು ಕೇಳಿ ಬೆಳೆದಂಥ ಆಕೆ ಕುಂತಿ, ವಿದುರ, ಯುಧಿಷ್ಠಿರ, ದ್ರೌಪದಿಯವರನ್ನ ಆದರ್ಶಕವಾಗಿ ತೆಗೆದುಕೊಂಡು ರಾಜನೀತಿ, ರಾಜತಾಂತ್ರಿಕತೆ, ರಾಜಕೀಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂಥ ಆಕೆಗೆ ರಾಮನಂತೆ, ಅರ್ಜುನರಂತೆ, ಭೀಮನಂತೆ ನನ್ನ ಮಗನು ಕೂಡ ವೀರನಾಗಬೇಕು ಎಂಬುವಂಥ ಬಯಕೆ ಇರ್ತದೆ, ಮಹಾಬಯಕೆ ಇರ್ತದೆ. ತಾಯಿ ಭವಾನಿ ಹತ್ರ ಪ್ರತಿ ಬಾರಿಯೂ ಕೂಡ ಪ್ರಾರ್ಥನೆ ಮಾಡುವುದು, ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗ ಅಂತ ವೀರನೇ ಆಗಲಿ ಅಂತ. ದುರಾದೃಷ್ಟವಶಾತ್ ಆಕೆಯ ಗಂಡ ಶಹಾಜಿ ಮೊಘಲರ ಅಡಿಯಾಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಈಕೆ ಕಾಣುತ್ತಿದ್ದಂಥ ಕನಸು ಹಿಂದುವಿ ಸಾಮ್ರಾಜ್ಯವನ್ನು ಕಟ್ಟುವುದು ಹೇಗೆ ಅಂತ. ತನ್ನ ಮಗ ಬರ್ತಾನೆ, ತನ್ನ ಮಗ ಈ ಮೊಘಲರಿಂದ ಬಿಡುಗಡೆಗೊಳಿಸ್ತಾನೆ ಅಂತ ಕನಸನ್ನು ಇಟ್ಕೊಂಡಿರ್ತಾಳೆ ಮಹಾತಾಯಿ. ತನ್ನ ಸುತ್ತಮುತ್ತಲೂ ಇದ್ದಂತಹ ದೇವಸ್ಥಾನಗಳು, ಪವಿತ್ರ ಕ್ಷೇತ್ರಗಳ ದೈನಾವಸ್ಥೆಗಳನ್ನು ನೋಡುತ್ತಿದ್ದಂಥ ಆಕೆ ಇಂಥ ದೇವಸ್ಥಾನಗಳಿಗೆಂದು ಬಿಡುಗಡೆ ಇಲ್ಲವೇ, ಇದನ್ನು ನನ್ನ ಮಗನೇ ಮಾಡಬೇಕೆಂದು ಬಯಕೆಯನ್ನು ಇಟ್ಟುಕೊಂಡಿರ್ತಾಳೆ, ಸಂಕಲ್ಪವನ್ನು ಮಾಡಿ ಇಟ್ಟುಕೊಂಡಿರ್ತಾಳೆ. ಇದನ್ನೆಲ್ಲ ನೋಡಿದಾಗ ಆಕೆಯ ಕಣ್ಣಿನಲ್ಲಿ ಉಗ್ರ ರೂಪ ತಾಳ್ತಾ ಇರ್ತಾಳೆ. ಆಕೆಯ ಪ್ರಾರ್ಥನೆಯ ಫಲವಾಗಿ ಆಕೆಯ ಗರ್ಭದಲ್ಲಿ ಜನಿಸಿದಂಥ ವೀರಪುತ್ರನೇ ಛತ್ರಪತಿ ಶಿವಾಜಿ ಮಹಾರಾಜ್. ಛತ್ರಪತಿ ಶಿವಾಜಿ ಮಹಾರಾಜ್ನಂಥ ಮಗನನ್ನು ಹೆತ್ತುಕೊಟ್ಟಂಥ ತಾಯಿಯೇ ಜೀಜಾಬಾಯಿ. ತಾಯಿ ಜೀಜಾಬಾಯಿಗೆ ಭವಾನಿ ಅಮ್ಮ ವರವಾಗಿ ನೀಡಿದಂಥ ಪುತ್ರ ಛತ್ರಪತಿ ಶಿವಾಜಿ ಮಹಾರಾಜ್. ಇಂಥ ವೀರ ವನಿತೆಯರು ಜನಿಸಿದಂಥ ನಾಡು ನಮ್ಮ ಭಾರತ ನಾಡು. ಈ ಕಥೆ ಇನ್ನೂ ಮುಂದುವರಿತದೆ. ಮುಂದಿನ ಎಪಿಸೋಡಲ್ಲಿ ಇದರ ಮುಂದುವರಿದವಾಗ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಇಷ್ಟ ಆದಲ್ಲಿ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ.